ಅಮ್ಮ ಬೆಂಡೆಕಾಯಿ ಇಷ್ಟಮ್ಮ. ಬೆಂಡೆಕಾಯ 40 ತಕೋ. 40 ಆ ಪಾಟಿ ರೇಟ್ ಹೇಳ್ತಿದ್ಯಲ್ಲಮ್ಮ. 30 ರೂಪಾಯಿ ಮಾಡ್ಕೊ ಕೊಡಿಲಿ. ಅಲ್ಲ ಅಷ್ಟು ಹೇಳ್ತಿದ್ದಿಲ್ಲ, ನೆನ್ನೆ ತಾನೆ ಮೇಡಮ್ ಮಾರ್ಕೋಬೋದ. 25-30ಕ್ಕೆ ನೀನು ನೋಡ್ರೆ 40 ತಗೋತಿದ್ಯಲ್ಲ. ಏನಮ್ಮ ಇಷ್ಟು ರೇಟ್ ಹೇಳ್ತಿದ್ದಿ? ಎಲ್ಲ ತರಕಾರಿನೂ ಬರೀ ರೈಟಯ್ಯ. ಸರಿ ಕ್ಯಾರೆಟ್ ಎಷ್ಟು? ಕ್ಯಾರೆಟಾ ಅದು ಅಷ್ಟೇ 40. ನೀನು ಯಾವನಾರು ತರಕಾರಿ ತಗೊಂಡಿಯಾ? ಬರೀ ಕೇಳ್ತಿದ್ದಿ ರೈಟ್ ಹೆಚ್ಚು ಅನ್ಕೊ ಹೋಯ್ತಿದ್ದಿ. ಅಲ್ಲಕ್ಕ ನಮ್ಮ ಈ ಪಾಟಿ ರೈಟ್ ಹೇಳಿದ್ರೆ ಇನ್ನೇನು ಮಾಡೋರು? ನಮ್ಮ ಅವ್ವ ನೋಡ್ರೆ ಅಳತೆ ಕಾಸು ಕೊಟ್ಟು ಕಳಿಸ್ತದೆ, ನೀನು ನೋಡ್ರಿ ಪಾಟಿ ರೈಟ್ ಹೇಳ್ತಿದ್ದಿ. ಏನೂ ಇರ್ಬಾರ್ದು ರೈಟ್ ಹೇಳ್ಬಿಟ್ಟಿದ್ದಾನೆ. ಅದೆಷ್ಟು ಅಷ್ಟೇ ಕತಿ ಹೇಳಿರೋದು ಅಷ್ಟೇ. ತಗೊಂಡ್ರೆ ತಗೊಳ್ದಾರಿರು. ನಾನು 40 ರೂಪಾಯಿ ಏನು ತಗೊಂಡ್ರು 40 ರೂಪಾಯಿ. ಅಲ್ಲಕ್ಕ ನಮ್ಮ ಬಂದಾಗಲೆಲ್ಲ ಕೇಳ್ದಾಗ್ಲಿಲ್ಲವ ಇರೋದನ್ನೆಲ್ಲ 40 ಅಂತಿದ್ಯಲ್ಲಮ್ಮ. ಏಕೆ ರೈಟು ಹೆಚ್ಚು ಕಡಿಮೆ ಐಕೆ ಇಲ್ವಾ ನಿಮಗ? ಅದೆಲ್ಲ ಗೊತ್ತಿಲ್ಲ, ಎಲ್ಲ 40 ರೂಪಾಯಿ. ನನ್ನ ಮೊಮ್ಮಗ ಹೇಳ್ಬಿಟ್ಟು ಹೋಗೋನೆ, ಅವ ಯಾವ್ದು ಕೇಳೋದು 40 ರೂಪಾಯಿ ಕೊಡು ಅಂತ. ಅದಕ್ಕೆ ಕತೆ ನನಗೆ ಅದೆಲ್ಲ ರೈಟ್ ಪೇಟೆನೂ ಸರಿಯಾಗಿ ಗೊತ್ತಿಲ್ಲ. 1 kg ತಗೊಂಡು 40 ರೂಪಾಯಿ ತೂಗ ಹಾಕ್ತೀನಿ, 40 ರೂಪಾಯಿ ಇಸ್ಕೊತೀನಿ ಅಷ್ಟೇ. ಇಲ್ಲಾಂದರೆ ಇರು ನನ್ನ ಮೊಮ್ಮಗ ಬರ್ತಾನೆ ಬೇಕಾರೆ ಬೇಕಾರೆ ಏನಾರು ಇದು ಮಾಡುವಂತೆ. ಸುಮ್ಮನೆ ನಾನು ಕೇಳಿದ್ರೆ ನನಗೆ ಗೊತ್ತಾದದು. ಸರಿ ಏನಾರು ಬೇಕಾ? ಬೇಡ ಕತೆ ನೀನೇ ಮಾಡಿಕೊ. ಬಾಮಗ ತಗೊಂಡೋಗೋದಿಷ್ಟೇ. ಇದೇನಿ ಪಾಟಿ ರೇಟ್ ಹೇಳ್ತಿದ್ದಿ? ನಮ್ಮ ಅವ್ವ ಕೊಟ್ಟಿರೋದೆ 100 ರೂಪಾಯಿ. ಇರೋ ತರಕಾರಿ ಎಲ್ಲ ತಗೊಬಾ ಅಂತ ಅದಕ್ಕೆ ಕೊಟ್ಟವಳೆ. ಇನ್ನು ನೀನು ಈ ಪಾಟಿ ರೇಟ್ ಹೇಳ್ಬಿಟ್ಟೆಲ್ಲ ತಗೊಂಡಂಗೆ ಹೋಗಮ್ಮ. ನೀನು ತಕ್ಕ ಬರೋದೇ ಬೇಡಕತೆ. ಯಾವತ್ತಾನೆ ತಗೋಗಿದ್ದು ತಗೋ, ಬರೀ ಕೇಳ್ಬೇಕಲ್ಲ ಹಂಗೆ ಹೋಯ್ತಿದ್ದಿ. ನೀನು ಪಾಟಿ ರೇಟ್ ಹೇಳಿದ್ರೆ ಇನ್ನೇನು ಮಾಡೋರು? ಹೊಸ ಕಡಿಮೆ ಮಾಡ್ಕೊ, 30 ಮಾಡ್ಕೊ ತಗೋತೀನಿ 2 kg. ಇಲ್ಲ ಕಣವ, 1 ರೂಪಾಯಿ ಕಡಿಮೆ ಇಲ್ಲ. ಸರಿ ಮಡಿಕೊ, ನೀನು ತರಕಾರಿ ನೀನೇ ಮಡಿಕೊ, ಉಪ್ಪಿನಕಾಯಿ ಹಾಕೋ. ಅಲ್ಲ ಹೆಣ್ಣು ಬಂದಾಗಲೆಲ್ಲ ಕೇಳ್ತದೆ, ಜಾಸ್ತಿ ಅಂತ ಹಂಗೆ ಹೋಯ್ತದಲ್ಲ. ಇನ್ನೇನು ಬಿಟ್ಟು ಬಂದವ ಇವೆಲ್ಲವ. ನಾವು ಕಾಸು ಕೊಟ್ಬಿಡ್ತಾರೆ ತಂದ್ಬಿಟ್ಟು ಮಾರೋದು. ಏನು ಪ್ರಿಯ ಕೊಟ್ಬಿಡ್ಬೇಕಾಯ್ತಾನ ಹೆಣ್ಣಿಗೆ. ಆದ್ರೂ ಬಾರಿ ಚುರ್ಕದೆ ಬಾರಿಯೇ. ಓ ನೀವೇನಿಲ್ಲಿ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದೆ. ಎಲ್ಲಿಗೆ ಹೊಟ್ಟಿದ್ರಿ? ಮಾರ್ಕೆಟ್ ಕಂದ್ಬಿಟ್ಟು ಹೋಗಿದೆ. ಏನು? ಯಾವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮಾತಾಡೋಕ್ಕೆ ಆಗಲಿಲ್ಲ, ಟೈಮೇ ಸಿಕ್ನಿಲ್ಲ ನೋಡಿ. ಅಣ್ಣ ಅದಕ್ಕೆ ಅವರೆಲ್ಲ ಬಂದ್ಬಿಟ್ಟಿದ್ರು. ಹೆಂಗೆ ಮಾತಾಡೋದು? ಅವ್ರು ಕರೀತಿದ್ರಲ್ಲ, ಹೊರಟೋಗ್ಬಿಟ್ಟೆ. ಏನು ಬೇಜಾರು ಮಾಡ್ಕೋಬೇಡಿ. ಹೆಂಗಿದ್ದೀರಿ? ನಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರ? ಚೆನ್ನಾಗವ್ರೆ. ನಿಮ್ಮ ಮನೇಲಿ? ಎಲ್ಲ ಚೆನ್ನಾಗವ್ರೆ. ಏನು ಪದೇ ಸಿಗ್ತಾ ಇರ್ತಿದ್ದೀರಲ್ಲ, ಏನು ಸಮಾಚಾರ? ನಾನು ಅದು ನಿಮ್ಮನ್ನೇ ಕೇಳಬೇಕು. ನೀವೇ ಪದೇ ಸಿಗ್ತಾ ಇರ್ತಿದ್ದೀರಿ, ಏನು? ಏನು ಮಾಡೋದು? ಇತ್ತಾಗೆ ಬರ್ತಾ ಇರ್ತೀವಲ್ಲ, ನಿಮ್ಮ ಮನೇಲಿ ಹತ್ರ ಇರೋದೇನೋ ಅದು ಬರ್ತಾ ಇರ್ತಿದ್ರಲ್ಲ, ಸಿಗ್ತಿದ್ದೀರಿ ತಕಡಿ. ಬನ್ನಿ ಟೀ ಏನಾರು ಕುಡೀರಿ. ಬನ್ನಿ ನನಗೋಸ್ಕರ ಒಂದು ಟೀ ಏನಾರು ಕುಡೀರಿ. ಇಲ್ಲ ಕತೆ ಅಲ್ಲ, ಇಷ್ಟು ದಿವಸ ಆಯಿತು, ಒಂದು ನಂಬರ್ ಕೊಡ್ನೂ ಇಲ್ಲ, ಏನೂ ಇಲ್ಲ, ಒಂದು ಫ್ರೆಂಡ್ ಮಾಡ್ಕೊಳ್ಳಿಲ್ಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಅಲ್ಲ ಮಾತಾಡ್ಸ್ದವ್ರಿಗೆಲ್ಲ ನಂಬರ್ ಕೊಡೋಕ್ಕದ? ಏನು ಗೊತ್ತಿಲ್ಲ, ಗುರಿ ಇಲ್ಲ, ಪರಿಚಯ ಇಲ್ಲದವ್ರಿಗೆಲ್ಲ. ಅಲ್ಲ 3 ಸಲ ಮಾತಾಡ್ಸಿವಿ, 3 ಸಲ ನೋಡಿವಿ, ಇನ್ನೂ ಎಷ್ಟು ಗೊತ್ತಾಗಬೇಕು? ಹಂಗಂತಲ್ಲ ಬಿಡಿ, ಇಲ್ಲೇ ಸಿಗ್ತಾ ಇರ್ತೀವಲ್ಲ, ಅಲ್ಲೇ ಮಾತಾಡ್ಕೊಳಕ್ಕಾಗ್ತದೆ. ಸುಮ್ಮನೆ ಫೋನ್ ನಂಬರ್ ಬೇರೆ ಏನು ಮಾಡೋಕ್ಕೆ? ನನಗೆ ನಂಬಿಕೆ ಇಲ್ಲ ಅನ್ನಂಗದೆ ತಗೊಳ್ಳಿ. ಹಂಗಂತಲ್ಲ, ಸುಮ್ಮನೆ ಏನು ಮಾಡೋಕ್ಕೆ ಅಂತ. ಸರಿ ಬಿಡಿ, ಒಂದು ನಂಬರ್ ಕೊಡೋಕ್ಕೆ ಹಿಂದೆ ಮುಂದೆ ಎಲ್ಲ ನೋಡ್ತಿದ್ದೀರಿ. ಸರಿ ಕತ್ ಬಿಡಿ, ಸಿಕ್ಕಿಲ್ಲ. ಅಲ್ಲ ಇಷ್ಟು ಕೇಳ್ತಾ ಇದ್ದೀರಿ, ಸರಿ ತಗೊಳ್ಳಿ. ಸರಿ ಹೇಳಿ. ಸರಿ ತಗೊಳ್ಳಿ. ಇಷ್ಟು ಕೇಳ್ತಾ ಇದ್ದೀರಲ್ಲ ಮತ್ತೆ. 12 34 56 78 90. ಏನು ನಂಬರ್ ಹಿಂಗದಲ್ಲ? ನಾನೇನು ಮಾಡನೆ? ಅಂಗಡಿಯವ್ರು ಸಿಮ್ ತಗೊಳ್ಳೋದ್ರಲ್ಲಿ ಕೊಟ್ಟವ್ರೆ. ಸರಿ ಬಿಡಿ, ಕೊಟ್ರಲ್ಲ, ಬನ್ನಿ ಒಂದು ಕಾಪಿನಾರು ಕುಡೀರಿ. ಇಲ್ಲ ಬೇಡಕತೆ, ಗೊತ್ತಾಯ್ತದೆ, ಹೋಯ್ತೀನಿ. ಅಲ್ಲ ಸಿಗ್ತಾಗ್ಲಿಲ್ಲವ? ಇಲ್ಲ ನಾನು ಬಿಜಿ ಆಗಿರ್ತೀನಿ, ಇಲ್ಲ ನೀವು ಬಿಜಿ ಆಗಿರ್ತಿದ್ದೀರಿ. ಏನೋ ಊಟ ಎಲ್ಲ ಆಯ್ತಾ? ಆಯಿತು, ನಿಮ್ಮದು? ನಂದು ಆಯಿತು. ಅದ ಕೆಲಸ ಅಂತ ಇರ್ತಿದ್ರಿ, ಏನು ಕೆಲಸಕ್ಕೆ ಬಂದಿರಿ? ಸ್ವಲ್ಪ ದುಡ್ಡು ಕಸಿ ಅವರ ಇರ್ತದಲ್ಲ, ಅದು ಇದು ಮಾಡಕ್ಕೆ ಬರ್ತೀವಿ. ಓ ದುಡ್ಡು ಕಸಿ ಅವರಾನಿ. ಸರಿ ಬಿಡಿ, ಮತ್ತೆ ಏನೋ ಕೆಲಸಕ್ಕೂ ಏನೋ ಮಾಡ್ದಕ್ಕೆ ಹೋಯ್ತಿದ್ದೀರೇನೋ. ಸರಿ ಹೋಗಿ, ಸುಮ್ಮನೆ ನಾಯಿನ ಬೇರೆ ಏನಿರಲಿ. ಇಲ್ಲ ಕೆಲಸ ಎಲ್ಲ ಮುಗೀತು, ಕೆಲಸ ಎಲ್ಲ ಮುಗಿಸ್ಕೊಂಡೆಯಾ ಮನೆಗೆ ಹೋಯ್ತಿದ್ದು. ಅಲ್ಲ ಸರಿ, ಟೀ ಕಾಫಿ ಕುಡಿದ್ರೆ ಸಿಕ್ಕಿಲ್ಲ, ಐಸ್ ಕ್ರೀಮ್ ನಾರುತ್ತೀನಿ ಬನ್ನಿ. ಇಲ್ಲ ಕತೆ ಗೊತ್ತಾಯ್ತದೆ, ಅವ್ವ ಕಾಯ್ತಿರ್ತದೆ, ಮನೆಗೆ ಹೋಗ್ಬೇಕು, ಬರ್ತೀನಿ. ಯಾವಾಗ ನೋಡಿದ್ರು ಹೋಗೋದ್ರೆಲ್ಲ ಇರ್ತಿದ್ದೀರಲ್ಲ. ಸರಿ ಕಣಪ್ಪ, ಸರಿ ಹೋಗಿದ್ದು ಬನ್ನಿ. ಆಮೇಲೆ ಮಿಸ್ ಕಾಲ್ ಕೊಡ್ತೀನಿ, ಫೋನ್ ತೆಗಿರಿ. ಹ್ಞೂ ಸರಿ ತಗೊಳ್ಳಿ. ನಿಮ್ಮದು ತಾನೇ ಫೋನು? ಹ್ಞೂ ನಂದಯ್ಯ. ಆಮೇಲೆ ನಿಮ್ಮ ಅಣ್ಣಿನವ್ರು ಕೊಟ್ಬಿಟ್ಟು ಆಮೇಲೆ ಅವ್ರು ಏನೇನೋ ಅನ್ಕೊಬಿಟ್ಟಾರು ಅಂತ. ಇಲ್ಲ ಕತೆ ನಂದಯ್ಯ. ನಾನೇನು ಕಣ್ಣು ನಂಬರ್ ಕೊಡೋಣ ಅನ್ನೋದು ಬೇಕಾ? ನಿಮ್ಮದೇ ಕೊಟ್ಟಿದ್ದೀರಲ್ಲ, ನಿಮ್ಮ ಅಣ್ಣನ ಬೇರೆ ಏನು ಮಾಡೋಕ್ಕೆ ಬೇಡ. ಬೇಕಾದ್ರೆ ಇಸ್ಕಡೆ ಕಷ್ಟ ಸುಖಕ್ಕೆ ಆಯ್ತದೆ. ನನಗೇನು ಮಾಡೋಕ್ಕೆ ಬೇಡ, ನಿಮ್ಮ ಅಣ್ಣನ ನಂಬರ್ ನನಗೇನು ಬೇಡ. ಸಾಕೋಕತ್ತೆ. ಅಲ್ಲ ನೀವು ಯಾವಾಗಲೂ ಹಿಂಗೆ ಸೈಲೆಂಟಾ? ಅಲ್ಲ ನಾನು ಇಷ್ಟೊಂದರೆ ಮಾತಾಡ್ತಾವನಿ, ನಾನು ಸೈಲೆಂಟ್ ಆಗಿದ್ದಾನು. ನನಗೆ ಯಾಕೋ ಅನ್ಸಕ್ಕಿಲ್ವ ನೀವು ಜಾಸ್ತಿ ಮಾತಾಡ್ತಿದ್ದೀರಿ ಅಂತ. ಭಾರಿ ಸೈಲೆಂಟು ನಂಗೆ ಕಾಣ್ತಿದ್ದೀರಿ ನೀವು. ನೋಡೋಕೆ ಮಾತ್ರ ಭಾರಿ ಚೆನ್ನಾಗಿ ಕಾಣ್ತಿದ್ದೀರಿ. ಹೋಗಿ ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ಸರಿ ಬರ್ತೀನಿ. ಅಯ್ಯೋ ಇರೋದು ಹೇಳಿದ್ರೆ ನೋಡಪ್ಪ. ಅಲ್ಲ ಯಾವಾಗ ನೋಡಿದ್ರೆ ಸ್ಕೂಟ್ರ್ ತಗ ಸುತ್ತಾ ಇರ್ತಿದ್ರಲ್ಲ, ಇದು ಕೆಲಸ ಮಾಡಲ್ವಾ ನೀವು? ಕೆಲಸ ತಾನೇ ಮಾಡ್ತಿರೋದು. ಅಯ್ಯೋ ಈಗ ಗೊತ್ತಾಯ್ತು ತಗೊಳ್ಳಿ. ನೀವು ಕೂಟು ತಗ ಸುತ್ತದು ಒಂದು ಕೆಲಸವಾ? ಸರಿ, ನಿಮ್ಮ ಅವ್ವ ಅಪ್ಪ ಬೈಯಕ್ಕಿಲ್ವಾ? ಕೆಲಸದ ಮೇಲೆ ಬಂದೀವಿ ಅನ್ನಲ್ಲ, ಅವರೇ ತೆಗ್ಬೋದರು, ಅವರೇ ಕಳಿಸಿರೋದು. ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಈಗ ಅವರು ಕಾಯ್ತಾ ಇರ್ತಾರೆ ಮನೇಲಿ. ಆಮೇಲೆ ಹೊಲಕ್ಕೆಲ್ಲ ಹೋಗ್ಬೇಕು. ಕೆಲಸ ಅದೇ ಭಾರಿ ನನಗೂ. ಹಿಂಗೆ ಬರ್ತೀನಲ್ಲ, ಆಗೋಸಿ ಫ್ರೀಗೆ ಆಯ್ತೀನಿ ಅಷ್ಟೇ. ಅದೇ ಬಂದಾಗಲೆಲ್ಲ ಸುಮ್ಮನೆ ಜೊತೆ ಮಾತಾಡ್ತಿರ್ತಿದ್ದೀರಿ, ಫ್ರೀ ಇಲ್ಲ ಅಂತಿದ್ದೀರಲ್ಲ. ಎಲ್ಲ ಪಾಪ ನಿಮಗೆ ಗುದ್ದಿಸ್ಬಿಟ್ಟಿವ್ನಿ. ನೀವು ಏನು ಮಾಡ್ದೇನೆ ಹಂಗೆ ಹೊಂಟೋಗಿದ್ರಲ್ಲ, ಸ್ವಲ್ಪ
ಏನಾದ್ರು ಋಣಗಿನ ತೀರ್ಸೋದ ಅಂತ. ಅಕಸ್ಮಾತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಇಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನು ಕತೆ? ಸುಮ್ಮನೆ ಹೋಗಿ ಅತ್ತಾಗಿ ಇಲ್ದಿರೋದನ್ನೆಲ್ಲ ಕರಿತಿದ್ದಿರಲ್ಲ ಹೆಚ್ಚು ಕಡಿಮೆ ಅಂತ. ಸರಿ ಏನೂ ಆಗಿಲ್ವಲ್ಲ ಬಿಡಿ, ನನಗೆ ನುಚ್ಚ ಸುಮ್ಮನೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ತಗೊಳ್ಳಿ. ಸರಿ ಹಿಂಗೆ ನಿಂತ್ಕೊಂಡು ಮಾತಾಡಿದ್ರೆ ಆಯ್ತಿಲ್ಲ, ಬರ್ತೀನಿ. ನಮ್ಮ ಮನೇಲಿ ಎಲ್ಲ ಕಾಯ್ತಾ ಇರ್ತಾರೆ. ಅಲ್ಲ ನಿಮ್ಮ ಮನೇಲಿ ಯಾರ್ಯಾರು ಇದ್ದರು, ಎಷ್ಟು ಜನ ಇದ್ದರು? ನಮ್ಮ ಮನೇಲಿ ನಮ್ಮ ದೊಡ್ಡವ, ನಮ್ಮಪ್ಪ, ಅವ್ವ, ನಾನು, ಅಣ್ಣ. ಇನ್ನು ಅಕ್ಕ ಅವಳೆ ಅಕ್ಕೊಂದು ಮದುವೆ ಆಯಿತು. ಓ ಹಂಗೆ ನಿಮ್ದು ದೊಡ್ಡ ದೊಡ್ಡ ಫ್ಯಾಮಿಲಿ. ಅಲ್ಲ ನನ್ನೆಲ್ಲನೂ ಕೇಳಿದ್ರಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದರು? ನಮ್ಮ ಮನೇಲ ಅವ್ವ ಅಪ್ಪ ಅಣ್ಣ ಅದಕ್ಕೆ ನಾನು. ಅಜ್ಜಿ ತಾತ ಗೀತ ಅವರು? ಅವರೇ ಅಜ್ಜಿ ತಾತ ಅಲ್ಲವ. ಅರೆ ಅವರು ಅಜ್ಜಿ ತಾತ ನಮ್ಮ ಜೊತೆಗಿಲ್ಲ, ಮೊದಲಿದ್ರು, ಈಗಿಲ್ಲ. ಈಗ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಅವ್ರೆ. ನಿಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಇದ್ದಾರಾ? ಸರಿ ಕಂತ ಕಡೆ. ನಿಮ್ಗೆ ಅಜ್ಜಿ ತಾತ ಯಾರು ಇಲ್ವಾ? ಅಜ್ಜಿ ತಾತ ಅಜ್ಜಿ ಒಬ್ರು ಅವರೇ. ಅವರೆಲ್ಲ ಇಲ್ಲ ನಮ್ಮ ಕಡೆ, ನಮ್ಮ ಅಪ್ಪನ ಕಡೆಯವರು. ಅವರೆಲ್ಲ ಈಗ ನಮ್ಮ ಜೊತೆ ಇಲ್ಲ ಕತೆ, ನಾವು ಇಷ್ಟೇ ಇರೋದು. ಬಿಡಿ ಸುಮ್ಮನೆ ಅಷ್ಟು ದೂರ ಏನು ಮಾಡೋಕ್ಕೆ, ನಿಮ್ಮ ಮನೆ ವಿಷಯ ಸಾಕಲ್ವಾ ಬಿಡಿ. ನೀವೇನು ಕೂತ್ಕೊಂಡ್ರೆ ಇಡೀ ವಂಶನೇ ಜಾಲಾಡಂಗೆ ಇದ್ದೀರಲ್ಲ, ನನಗೆ ಗೊತ್ತಿರೋದು ಇಷ್ಟು ಜಾಸ್ತಿ ಕೇಳಕ್ಕೆ ಹೋಗ್ಬೇಡಿ. ಇಲ್ಲ ಬಿಡಿ, ನಾನೇ ಅದಕ್ಕೆ ಕೇಳೋಣ ಸಾಕು ಕತೆ ನನಗೂ. ನಾನು ಕೇಳಂಗಿತ್ತಿಲ್ಲ, ಸುಮ್ಮನೆ ವಿಚಾರಿಸಿದ್ವಲ್ಲ. ಅಲ್ಲ ಫ್ರೆಂಡು ಅಂತ ಅಂತಿದ್ದೀರಿ, ಒಂದಿನ ಕಾಪಿಗೆ ಬರೋಕ್ಕಿಲ್ಲ, ಒಂದು ಐಸ್ ಕ್ರೀಮ್ನು ಇಸ್ಕೊಳಕ್ಕಿಲ್ಲ, ಯಾಕೆ ಹಿಂಗೆ ಆಡಿರಿ? ಏನು ಡಿಸೈಡ್ ಮಾಡ್ಬಿಡ್ತೀರಾ ಯಾರ್ತು ಏನು ಇಸ್ಕೊತಿನ್ಬೇಡ್ದು ಅಂದ್ಬಿಟ್ಟು? ಹಂಗೇನು ಇಲ್ಲ, ಬರುವತ್ತಲ್ಲಿ ತಾನೇ ತಿಂಡಿ ಮಾಡ್ಕೊಂಡು ಬಂದಲ್ಲ, ಸುಮ್ಮನೆ ಏನು ಮಾಡೋಕೆ ಅದಿದೆಲ್ಲ ತಿನ್ನೋದು ಅಂತ. ಓ ಅದರಲ್ಲೂ ಲಿಮಿಟು, ತಿನ್ನೋದು ಉಣ್ಣೋದಲ್ಲೆಲ್ಲವ ಲಿಮಿಟು ಅಲ್ವಾ? ನನಗೆ ಯಾಕೋ ಏನೋ ಅನುಮಾನ. ಅಲ್ಲ ಪದೇ ನನಗೆ ಸಿಗ್ತಾ ಇರ್ತಿದ್ರಲ್ಲ ನೀವು? ಅಲ್ಲ ನೀವು ನಿಮ್ಮ ಕೆಲ್ಸಕ್ಕೆ ಹೋಗ್ತಿದ್ದೀರಿ, ನಾನು ನನ್ನ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ. ಏನೋ ಅನಿವಾರ್ಯ ಸಿಕ್ತು, ಅದಕ್ಕೇನಕ್ಕೆ ಅನುಮಾನ? ನನಗೂ ಅದೇ ಅನುಮಾನ, ನಿಮ್ಮ ಮೇಲೆ ಅನುಮಾನ ತಗೊಳ್ಳಿ. ತೂತು ಹಿಂಗೆಲ್ಲ ಅಂದಾರ ಒಳ್ಳೆ ಹುಡುಗನ ಮೇಲೆ ಹಿಂಗೆಲ್ಲ ಅಪವಾದ ಹೊಸ್ಬಾರ್ದು, ನಾನು ಈಗಲೇ ಹೊಟ್ಟೋಗ್ಬಿಡ್ತೀನಿ ಆಮೇಲೆ. ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ ತಗೊಳ್ಳಿ. ನಾನೇ ಹೆಂಗೆ ಮಾಡನೆ, ಸುಮ್ಮನೆ ಅಂದಿದ್ದು. ಸರಿ ನಿಮ್ದು ಊಟ ಆಯ್ತು ತಾನೇ? ಊಟ ಗೀಟ ಎಲ್ಲ ಮಾಡ್ಕೊಂಡೇ ಬಂದಿದ್ದು. ಹೋಗಿ ಮತ್ತೆ ಏನೋ ಕೆಲಸ ಅದೇ ಹೊಲಕ್ಕೆಲ್ಲ ಹೋಗ್ಬೇಕು ಅಂತ ಅಪ್ಪ ಕಾಯ್ತಾ ಇರ್ತಾರೆ ಅಂದ್ರೆಲ್ಲ ಹೋಗಿ ಗೊತ್ತಾಯ್ತದೆ. ಯಾವಾಗ ನೋಡಿದ್ರು ಬರೀ ಕಳಿಸೋದ್ರಲ್ಲ ಇರಿ ನೀವು ಮಾತ್ರ. ನೀವು ತಾನೇ ಹೇಳಿದ್ದು ಹಂಗಂತ, ಅದಕ್ಕೆ ನಾನು ಹೇಳಿದ್ದು. ಸರಿ ಕತೆ, ಟಿಕೆಟಿಗೆಲ್ಲ ಹೋಗಕ್ಕೆ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ ಆಯ್ತಾ, ಫೋನ್ ಮಾಡೋಕಂಟು ಹೋಗಬೇಡಿ. ಹಿಂಗೆ ಹೇಳಿದ್ರೆ ಸರಿ ಅಲ್ವಾ? ಹೆಂಗೆ ಬೇಕು ಹಂಗೆ ದಬಾಯಿಸ್ಕೊಬಿಡ್ತಿದ್ರಿ ಕತ್ಬಿಡಿ ನೀವೇನು. ಹೆಣ್ಮಕ್ಳುಗಳೆಲ್ಲ ಹಿಂಗೆ ಯಾಕತ್ತೆ, ಒಂದ್ಸರಿ ಹೋಗಿ ಅಂತಿದ್ರಿ, ಒಂದ್ಸರಿ ಹೋಗಲೇಬೇಡ ಅಂತಿದ್ರಿ. ಯಾವ ಮಾತು ಕೇಳಬೇಕು ಯಾವ ಮಾತು ಬಿಡಬೇಕು? ಸರಿ ಮತ್ತೆ ನಿಮ್ಮ ಜೊತೆ ಮಾತಾಡ್ತಾ ನಿಂತ್ಕೊಳ್ಳೋಕೆ ಬರ್ತೀನಿ. ಅಲ್ಲ ಮತ್ತೆ ಹಿಂಗೆ ಬರ್ತಿದ್ರಲ್ಲ? ಅದೇ ನಿಮ್ಮ ನೋಡಿದ್ನಲ್ಲ ಹಂಗೆ ಮಾತಾಡ್ಸದ ಅಂತ. ಸರಿ ಬಾಯ್ ಬಾಯ್. ಸರಿ ಕತೆ, ಹುಷಾರಾಗಿ ಹೋಗಿ. ಇನ್ನೊಂದ್ಸಲಿ ಸಿಕ್ಕಿಕ್ಕೋರೆ ಮಾತಾಡಕತ್ತಿದೆ. ಫೋನ್ ನಂಬರ್ ಅದಲ್ಲ ಬಿಡಿ, ಬೇಜಾರಾದಾಗ ಸಂಗಿ ಮೇ ಸಿಕ್ಕಾಗ ಮಾಡ್ತೀನಿ ಫೋನ. ಸರಿ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.